ಉಮೇಶ್ ಸರ್, ಈಗ ದರ್ಶನ್ ವಿರುದ್ಧ ಒಂದಷ್ಟು ಸೆಕ್ಷನ್ಗಳು ದಾಖಲಾಗಿದೆ ಸರ್. 302, 201, 120B, 355, 364, 48, 148 ಮತ್ತು 149 ಈ ಸೆಕ್ಷನ್ಗಳ ಅಡಿಯಲ್ಲಿ ಯಾವ ರೀತಿ ಶಿಕ್ಷೆ ಆಗಬಹುದು ಅಂತ ಸರ್, ಇನ್ ಕೇಸ್ ಎಲ್ಲವೂ ಸಾಬೀತಾದ್ರೆ? ಒಂದು ನಾವುಗಳು ಇಷ್ಟು ಬೇಗ ಈ ಎಲ್ಲ ಸೆಕ್ಷನ್ಗಳು FIR ನಲ್ಲಿ ಇದ್ದಾವೆ. ಏನು FIR ನಲ್ಲಿ ಏನು ಸೆಕ್ಷನ್ಗಳಿತ್ತು ಆ ಸೆಕ್ಷನ್ಗಳನ್ನು ಸಹ ಕ್ಯಾರಿ ಫಾರ್ವರ್ಡ್ ಆಗಿದ್ದಾವೆ. ಮತ್ತೆ ಆ ಸೆಕ್ಷನ್ಗಳು ಕ್ಯಾರಿ ಫಾರ್ವರ್ಡ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಕಾನ್ಸ್ಪಿರಸಿಗಳಿರ್ಬೇಕು, ಮತ್ತೆ ಕಾಮನ್ ಇಂಟೆನ್ಷನ್ ಇರಬೇಕು, ಮತ್ತೆ ನಾಲೆಡ್ಜ್ ಇರಬೇಕು. ಅದಕ್ಕೆ 143 ಇಂದ 149 ವರೆಗೂ ಹಾಕೊಂಡೋಗಿ ಕೊನೆಗೆ 120B ಅಂತ ಮಾಡಿರ್ತಾರೆ ಕೇಸಲ್ಲಿ. ಆ ಕಾರಣಕ್ಕೋಸ್ಕರ ಎಲ್ಲಾ ಸೆಕ್ಷನ್ಗಳು ಪೂರಕವಾಗಿದ್ದಾವೆ. ಅಂದ್ರೆ ಪೂರ್ಣ ಪ್ರಮಾಣದ ಎಲ್ಲಾ ಕ್ರೀಡೆಗಳು ಈ ಸಂಬಂಧಪಟ್ಟಂತ ಪ್ರಕರಣದಲ್ಲಿ ಎಲ್ಲರೂ ಸಹ ಭಾಗಿಯಾಗಿದ್ದಾರೆ ಅಂತ ಅನ್ನುವಂಥದ್ದು 149 ಮತ್ತೆ 143 ಅದು ನೇರವಾಗಿ ಪ್ರತಿಬಿಂಬಿಸ್ತದೆ. ಅದರಲ್ಲಿ ಒಂದು ಬೇರೆ ಸಪರೇಟ್ ಅಲ್ಲ, 17ನೇ ಅಕ್ಯೂಡ್ ಏನಲ್ಲ. ಎವ್ರಿಬಡಿ ಇಸ್ ರೆಸ್ಪಾನ್ಸಿಬಲ್ ಫಾರ್ ಕಿಲ್ಲಿಂಗ್ ದಿಸ್ ರೇಣುಕಾಸ್ವಾಮಿ ಅಂತ ಅನ್ನುವಂಥ ಒಂದು ಜವಾಬ್ದಾರಿಯುತ ಒಂದು ಕಂಟೆಂಟ್ ನಲ್ಲಿ ತಗೊಂಡ್ಬಿಡ್ತದೆ. ಮೋಟಿವ್ ಅದೇನಿದೆ ಕೇಸಿಗೆ ಸಂಬಂಧಪಟ್ಟಾಗೆ ಅದನ್ನ ಹೇಗೆ ಪ್ರೂವ್ ಮಾಡಿದ್ದಾರೆ. ಒಂದು ಈ ಕೇಸಲ್ಲಿ ನಾವು ಪ್ರಾರಂಭಿಕವಾಗಿ ನೋಡ್ಬೇಕು ಅಂತಂದ್ರೆ ಇದು ಶಿಕ್ಷೆ ಆಗುವವರೆಗೂ ಅಲ್ಲ, ಎಷ್ಟರ ಮಟ್ಟಿಗೆ ಇವರು ಚೆನ್ನಾಗಿ ಕೋಟೆ ಕಟ್ಟಿದ್ದಾರೆ ಅಂತ ಅನ್ನುವಂಥದ್ದು ಪ್ರಾರಂಭಿಕವಾಗಿ ಇನ್ನೊಂದು ವಾರ 15 ದಿವಸ ಗೊತ್ತಾಗ್ಬಿಡ್ತದೆ. ಏನು ಅಂತಂದ್ರೆ ಇದಕ್ಕೆ ಬೇಲ್ಗೆ ಹೋಗ್ತಾರೆ. ಬೇಲಲ್ಲಿ ಏನಾದ್ರೂ ಅಕಸ್ಮಾತ್ ಇವ್ರಿಗೆ ಬಹಳ ಸುಲಭಕ್ಕೆ ಬೇಲ್ಗಳು ದೊರಕಕ್ಕೆ ಶುರುವಾದ್ರೆ ಸಿಕ್ಕಿದ್ರೆ ಆ ತನಿಖೆ ನನ್ನ ಲೆಕ್ಕದಲ್ಲಿ ಬಹಳ ಸರಿಯಾದಂತ ತನಿಖೆ ಅಲ್ಲ, ಕ್ರಮಬದ್ಧವಾದಂತ ತನಿಖೆ ಅಲ್ಲ ಅಂತ ಅನ್ಬಿಟ್ಟು ಅಂತ ಗೊತ್ತಾಗ್ಬಿಡ್ತದೆ. ಅಕಸ್ಮಾತ್ ಏನಾದ್ರೂ ಈ ಸಂಬಂಧಪಟ್ಟಂತ ಕೇಸಲ್ಲಿ ಬೇಲ್ಗಳು ಅವ್ರಿಗೆ ಬಹಳ ಕಷ್ಟ ಆಗಿ ದೊರಕದೆ ಅವರು ಸುಪ್ರೀಂ ಕೋರ್ಟ್ ವರ್ಗು ಬೇಲ್ಗಳಿಗೆ ಏನಾರ ಹೋಯ್ತು ಅಂತ ಅಂದ್ರೆ ಅವಾಗ ಬಹಳ ಅದ್ಭುತವಾದಂತ ತನಿಖೆ ಮಾಡಿದ್ದಾರೆ. ಇದು ಟ್ರೇಲ್ ಅಲ್ಲೂ ಸಹ ಕಷ್ಟ ಆಗ್ತದೆ. ಪ್ರಾಸಿಕ್ಯೂಷನ್ ಪ್ರೂವ್ ಮಾಡ್ತಕ್ಕಂಥ ಎಲ್ಲಾ ಸಾಧ್ಯತೆಗಳು ಜಾಸ್ತಿ ಅಂತ ಅನ್ನುವಂಥದ್ದು ನಿರ್ಧಾರ ಆಗುವಂಥದ್ದು ಇವರುಗಳು ಈಗ ಏನು ಓರೈಸ್ತಾರಲ್ಲ. ಯಾಕೆಂದ್ರೆ ಈಗ ಆಲ್ಮೋಸ್ಟ್ ಪ್ರಿಲಿಮಿನರಿ ಚಾರ್ಜ್ ಶೀಟ್ ಅಂತಂದ್ರೆ 99.9 ಹಾಕ್ಬಿಟ್ಟಿರ್ತೀವಿ. ಇನ್ನು ಉಳಿದದ್ದು ಏನ್ ಬರ್ತವೆ ಕೆಲವಷ್ಟೆಲ್ಲ ಎಕ್ಸ್ಪರ್ಟ್ ಒಪಿನಿಯನ್ಗಳು ಬರ್ತಕ್ಕಂಥ ಮಾತ್ರ ಬಾಕಿ ಇರ್ತವೆ. ಅಂತವ್ರನ್ನ ನಾವು ರಿಪೋರ್ಟ್ ಸಮೇತ ಇವ್ರನ್ನು ಸಾಕ್ಷಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ನ್ಯಾಯಾಲಯಕ್ಕೆ ಕೊಟ್ಬಿಡ್ತೀವಿ. ಅದರಿಂದ ಇನ್ ಮುಂದೆ ಪೂರಕವಾದಂತ ಸಾಕ್ಷಿಗಳೇನು ಜಾಸ್ತಿ ಏನು ಬರುದಿಲ್ಲ, ಬರೀ ಡಾಕ್ಯುಮೆಂಟೇಶನ್ ಮಾತ್ರ ಬರ್ತಾವ ಅಷ್ಟೇನೆ. ಬೇರೆ ಸಾಕ್ಷ್ಯಾಧಾರಗಳು ಯಾವ ಕಾರಣಕ್ಕೂ ನಾವು ಕೊಡಕ್ಕೂ ಹೋಗುದಿಲ್ಲ. ಯಾಕೆಂದ್ರೆ ಈಗಾಗಲೇ ಪೂರ್ಣ ಪ್ರಮಾಣದ ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಕೊಟ್ಬಿಟ್ಟಿರ್ತೀವಿ. ಈಗ ನಾವು ಯಾವ ಕಾರಣಕ್ಕೂ ಬೇಲುಗೆ ಪ್ರಯತ್ನ ಪಡ್ತಾರೆ ನೋಡಿ, ಆಗುತ್ತೆ ಅನ್ನೋದ್ರ ಮೇಲೆ ಅಷ್ಟೇನೆ ನಾವ್ ಹೇಳ್ಬೋದೇ ಹೊರತು ಇಷ್ಟೆಲ್ಲ ಹಾಕ್ಬಿಟ್ಟವ್ರೆ, ಇಷ್ಟು ಸೆಕ್ಷನ್ ಎಲ್ಲ ತುಂಬಿಟ್ಟವ್ರೆ, ಇಂಥವೆಲ್ಲ ಸಾಕ್ಷಿಗಳು ಇಟ್ಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ನ ಇದರಿಂದ ಅವ್ರು ಒಳಗಿದ್ ಬಿಡ್ಬೋದು ಅನ್ನುವಂಥದ್ದು ನನ್ನ ಲೆಕ್ಕ. ಅಷ್ಟು ಮಾತಾಡುವಂತ ಅದು ಹೇಳುವಂಥದ್ದು ನನ್ನ ಲೆಕ್ಕದಲ್ಲಿ ದಿಸ್ ಇಸ್ ಎ ಪ್ರಿಮೆಚ್ಯೂರ್. ಆ ಕಾರಣಕ್ಕೆ ಇವರು ಪ್ರಯತ್ನ ಪಟ್ಟಾದ್ಮೇಲೆ ಅವಾಗ ಗೊತ್ತಾಗ್ತದೆ. ಅಲ್ಲಿವರೆಗೂ ನಾವು ಬಾಲಿಶವಾಗಿ ನನ್ನ ಲೆಕ್ಕದಲ್ಲಿ ಇಲ್ಲ ಅಂತ ಕಾಣಿಸ್ತದೆ ನನಗೆ. ಖಂಡಿತ ಸರ್ ನಾಣಯ್ಯ ಸರ್, ಈಗ ಪೆರೋಲ್ ಅನ್ನುವಂತಹ ವಿಚಾರ ಕೂಡ ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ಅಂದರೆ ಈಗ ಪೆರೋಲ್ ಮೇಲೆ ಹೊರಗಡೆ ಬರೋದು ಅಂತ ಹಿಂದೆ ಸಾಕಷ್ಟು ಬಾರಿ ಸಂಜಯ್ ದತ್ತ ಕೇಸ್ ಆದಾಗ 5 ವರ್ಷ ಶಿಕ್ಷೆ ಆದಾಗ ಪೆರೋಲ್ ಮೇಲೆ ಹೊರಗಡೆ ಬಂದು ಶೂಟಿಂಗ್ ಅದು ಇದು ಅಂತ ಮಾಡಿಕೊಟ್ರು. ಸೊ ದರ್ಶನ್ ಕೇಸ್ಗೆ ಬಂದರೆ ಇನ್ ಕೇಸ್ ಶಿಕ್ಷೆ ಪ್ರಕಟ ಆದರೆ ಪೆರೋಲ್ ಮೇಲೆ ಯಾವ ರೀತಿ ಹೊರಗಡೆ ಬರ್ಬೋದು ಸರ್? ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗಳು ಯಾವ ರೀತಿ ಇರುತ್ತೆ? ಅದನ್ನ ಪೆರೋಲ್ ಅಂದ್ರೆ ಶಿಕ್ಷೆ ಆದ ಮೇಲೆ ಕೊಡೋದು ಇರುತ್ತೆ. ಈ ಅಂಡರ್ ಟ್ರಯಲ್ ಪ್ರಿಸನ್ಸ್ ಅಂತಾರೆ ಇವರು ಆರೋಪಿಗಳು. ಅಪರಾಧಿ ಆರೋಪಿ ಎರಡು ಬೇರೆ ಬೇರೆ. ಆರೋಪಿಗಳಿಗೆ ಇಲ್ಲ, ಅಪರಾಧಿಗಳಿಗೆ ಇದೆ. 1 ತಿಂಗಳು 2 ತಿಂಗಳವರೆಗೆ ಕೊಡ್ಬೋದು. ಜೈಲ್ ಅಥಾರಿಟೀಸ್ಗೆ ಪವರ್ಸ್ ಇದೆ ಕೊಡಕ್ಕೆ. ಅವ್ರು ಏನ್ ಮಾಡ್ತಾರೆ, ಒಂದು ಅರ್ಜಿಯನ್ನು ಕೊಟ್ಟ ತಕ್ಷಣ ಆ ಜ್ಯುಡಿಷಿಯಲ್ ಪೊಲೀಸಿಗೆ ಕಳಿಸ್ತಾರೆ ಅವ್ರ ಪೆರೋಲ್ ಹೇಗೆ ಅಂತ. ಕೆಲವು ಸತಿ ಅವರು ಪರ್ಮಿಷನ್ ಕೊಡ್ತಾರೆ ವಿತ್ ಪೊಲೀಸ್ ಹೆಲ್ಪ್. ಆಲ್ಸೋ ದೇ ಮಸ್ಟ್ ರಿಪೋರ್ಟ್ ಏನಾದ್ರು. ಯಾಕಂದ್ರೆ ಪೆರೋಲ್ ಕೊಟ್ಟಿದ್ದಾರೆ ಅಂತ ಹೇಳಿ ಮತ್ತೆ ಓಡೋಗ್ಬಿಡೋದು ಅಥವಾ ಕೈಗೆ ಸಿಗೋದಿಲ್ಲ ಅಥವಾ ಬೇರೆ ತರ ಹ್ಯಾರಾಸ್ಮೆಂಟ್ ಇರಬಾರ್ದು, ಆ ರೀತಿ ಕೊಡ್ತಾರೆ. ಅವರು ಹೋಗಿ ರಿಪೋರ್ಟ್ ಮಾಡುವಂತ ಅವಕಾಶ ಕೊಡ್ತಾರೆ. ದುರುಪಯೋಗ ಪಡಿಸ್ಕೊಂಡಬಾರ್ದು, ಅದರ ಕಂಡೀಷನ್ ಆಗಿ ಕೊಡ್ತಾರೆ. ತಿರಸ್ಕಾರ ಆದಲ್ಲಿ ಬೇಕಾದ್ರೆ ಅವರು ಹೈಕೋರ್ಟ್ಗೆ ಅರ್ಜಿ ಹಾಕೊಳ್ಬಹುದು. ಅರ್ಜಿ ಹಾಕೊಂಡು ನಮ್ಗೆ ಈ ರೀತಿ ಇಂಥ ಅವಶ್ಯಕತೆ ಇದೆ, ಇಷ್ಟು ವರ್ಷಗಳಿಂದ ನಾವು ಜೈಲಲ್ಲಿ ಇದ್ದೇವೆ, ನಾವು ಯಾವುದು ಅಪರಾಧಕ್ಕೆ ನಾನು ದಾರಿ ಮಾಡಿಕೊಟ್ಟೇ ಇಲ್ಲ, ಎಲ್ಲ ನಡ್ಸ್ಕೊಂಡು ಬಂದಿದ್ದೇವೆ, ನಾವು ಇದೇ ರೀತಿ ಮುಂದುವರ್ಕೊಂಡು ಹೋಗ್ತಾರೆ ಅಂತ. ಇಲ್ಲಿವರೆಗೆ ಏನಾಗಿತ್ತು ಅಂದ್ರೆ ಪೆರೋಲ್ ಕೊಟ್ರೆ ಅದನ್ನ ಜೈಲ್ ಶಿಕ್ಷೆಯಿಂದ ಹೊರಗಡೆ ಹಾಕಿದ್ರು. ಒಂದು 5 ವರ್ಷ ಶಿಕ್ಷೆ ಕೊಟ್ಟಿದ್ರೆ ಈಗ 2 ತಿಂಗಳು ಜೈಲಿಗೆ ಹೋಗಿದ್ರು. ಆ 2 ದಿವಸ ಇದ್ರೆ ಅದನ್ನ ಹೊರಗಡೆ ಅಂದ್ರೆ ಅದನ್ನು ಜೈಲ್ ಒಳಗಡೆ ಬಂದ ಮೇಲೆ ಅವರು ಮಾಡಬೇಕು ಅಂತ ಈಗ ಅದನ್ನ ಎಕ್ಸೆಪ್ಷನ್ ಕೊಟ್ಟಿದ್ದಾರೆ. ಅದು ಇದರ ಜೊತೆಲಿ ಮರ್ಜ್ ಮಾಡಿಕೆ. ಅಂದ್ರೆ ಈಗ 1 ವರ್ಷ ಶಿಕ್ಷೆ ಪ್ರಕಟ ಆದ್ರೆ 1 ವರ್ಷದಲ್ಲಿ ಎಷ್ಟು ದಿನ ಪೆರೋಲ್ ಮೇಲೆ ಹೊರಗಡೆ ಬರ್ಬೋದು ಸರ್? ಫಾರ್ ಎಕ್ಸಾಂಪಲ್ ಒಂದು ಕೊಟ್ರೆ ಒಂದು 3 ದಿವಸ
ನಾನು 60 ದಿವಸ ಕೊಡೋದಿಲ್ಲ, 30 ದಿವಸ ಕೊಡ್ತಾರೆ, 30 ದಿವಸ ಕೊಡ್ತಾರೆ. ಮತ್ತೆ ಅದರಲ್ಲಿ ಕನ್ಸೆಷನ್ ಕೊಡ್ತಾರೆ. ಇಷ್ಟು ವರ್ಷ ಇದ್ದರೆ ಇಷ್ಟು ಒಂದು ವರ್ಷ ಕಂಪ್ಲೀಟ್ ಶಿಕ್ಷೆ ಆಗಿದೆ ಅಂತೇಳಿ 1 ವರ್ಷದವರೆಗೆ ಡೇಟ್ ಇಟ್ಕೊಂಡು ಕಾಯೋದಿಲ್ಲ. ಅವರು ಜೈಲಲ್ಲಿದ್ದು ನೀತಿ ನಿರ್ಣಯಗಳಿಂದ ರೆಕಮೆಂಡೇಶನ್ ತಗೊಂಡು ಅದು 1 ವರ್ಷ ಬೇಕಾಗಿಲ್ಲ, 9 ತಿಂಗಳಲ್ಲಿ 10 ತಿಂಗಳಲ್ಲೂ ಅವ್ರನ್ನ ರಿಲೀಸ್ ಮಾಡುವಂಥ ಪರಿಸ್ಥಿತಿಯನ್ನು ಬರ್ತದೆ. ಮತ್ತೊಂದು ಸರ್, ಈಗ ರೇಣುಕಾ ಸ್ವಾಮಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾ ಇದ್ದ ಪವಿತ್ರ ಗೌಡಂಗೆ, ಹಂಗಾಗಿ ದರ್ಶನ್ಗೆ ಸಿಟ್ಟು ಬಂತು, ಈ ರೀತಿ ಮಾಡಿದ್ದಾರೆ ಅನ್ನೋದನ್ನು ಕೂಡ ದರ್ಶನ್ ವಾದ ಮಾಡಬಹುದಾ ಕೋರ್ಟಲ್ಲಿ, ಹೇಗೆ? ನಿಜ, ಅದೇ ನಾನು ಈಗಾಗಲೇ ನಾನು ಆರಂಭದಲ್ಲಿ ನಿಮಗೆ ಹೇಳಿದೆ, ಇವನ ಉದ್ದೇಶ ಇವನಿಗೆ ಹ್ಯಾರಾಸ್ ಮಾಡಬೇಕು, ಈ ರೀತಿ ತಂದು ಈ ಹೆಂಗಸಿಗೆ ಈ ರೀತಿ ಎಲ್ಲ ಬೇಡದ ಇದನ್ನು ವಾಟ್ಸಪ್ ಮಾಡಿದ್ದಾರೆ ಅಂತೇಳಿ. ಅದರಿಂದ ಅವರಿಗೆ ಅದರ ಬಗ್ಗೆ ಪ್ರೋಕ್ ಆಯಿತು, ಪ್ರೋಕ್ ಆಗಿ ಅವ್ರನ್ನ ಅಟ್ಯಾಕ್ ಮಾಡಬೇಕು. ಆದರೆ ಆಯಿತು, ಈಗಲೇ ಹೇಳ್ತೇನೆ ಅವ್ರನ್ನ, ವಾಸ್ತವವಾಗಿ ಲಾಯರ್ಗಳು ಅದನ್ನು ಬಳಸೋಕೆ ಹೇಳ್ತಾರೆ. ಉದ್ದೇಶ ಇತ್ತ ಇವನಿಗೆ ಕೊಲೆ ಮಾಡೋ ಉದ್ದೇಶ ಇತ್ತ ಅಂತ ಹೇಳಿ ಪ್ರಾಮುಖ್ಯ. ಅರ್ಥ ಆಯ್ತು ನಾನು ಹೇಳಿದ್ದು? ಅರ್ಥ ಆಯ್ತಾ ನಿಮಗೆ? ಹೊಡಿಬೇಕು ಅಂತಿತ್ತು, ಈ ರೀತಿ ಎಲ್ಲ ಮಾಡಿದ್ದಾನೆ ಅಂತ. ಅವನ ಹತ್ರ ನೇರವಾಗಿ ಉದ್ದೇಶ ಇವ್ರನ್ನ ಈ ರೀತಿ ಮಾಡಿರೋದ್ರಿಂದ ಇವನು ಕೊಲೆನೇ ಮಾಡಬೇಕು ಅಂತ, ಬರೀ ಕೊಲೆ ಮಾಡಬೇಕು ಅಂತ ಹೇಳ್ತಿಲ್ಲ, ಕೊಲೆನೇ ಮಾಡಬೇಕು ಅಂತ ಉದ್ದೇಶ ಇತ್ತ ಅಂತ. ಅದಿದ್ದರೆ 302 ಸೆಕ್ಷನ್ ಬರ್ತದೆ. ಅದು ಇಲ್ದಿದ್ರೆ ನಾನು ನಿಮ್ಗೆ ಈಗಾಗಲೇ ಹೇಳಿದೆ, ಸೆಕ್ಷನ್ 304 ಅಂತ ಒಂದು ಸೆಕ್ಷನ್ ಬರ್ತದೆ. ಅದಕ್ಕೆ 302ಕ್ಕೆ ಬಂದರೆ 2 ಶಿಕ್ಷೆ ಇರೋದು, ಒಂದು ಜೀವ ಶಿಕ್ಷೆ, ಇಲ್ಲದಿದ್ದರೆ ಫಾಸಿ. 302ಕ್ಕೆ ಕೊಲೆ ಪ್ರಕರಣ. ಇದಕ್ಕೆ 5 ವರ್ಷ ಕೊಡ್ಬೋದು, 7 ವರ್ಷ ಕೊಡ್ಬೋದು. 304 ಸಬ್ ಕ್ಲಾಸ್ 2 ಅಂತೇಳಿ ಇದೆ, 2 ಇದೆ, ಫಸ್ಟ್ 1 ಸಬ್ ಕ್ಲಾಸ್ 2. ಅದಕ್ಕೆ 5 ವರ್ಷ ಕೊಡ್ಬೋದು ಅಥವಾ 7 ವರ್ಷ ಕೊಡ್ಬೋದು. ಆಗಿದೆ, ಬೇಕಾದಷ್ಟು ಕೇಸ್ಗಳಲ್ಲಿ ನಾವು ನಡೆಸಿದ್ದೇವೆ, ಮಾಡಿದ್ದಾರೆ. ಉದ್ದೇಶ ನೋಡಬೇಕಾಗುತ್ತೆ. ಅವನು ಉದ್ದೇಶ ನೇರವಾಗಿದ್ದರೆ ಒಂದು ವಿಚಾರ, ಉದ್ದೇಶ ಇಲ್ಲದೆ ಈಗ ಇವನಿಗೆ ನೋಡೋ ಒಂದು ಹೊಡಿಯೋ ಅಂತ ಹೇಳಿ ಹೇಳಿರ್ತಾನೆ, ಕೊಲ್ಲೋ ಅಂತ ಹೇಳಿ ಹೇಳಿದ್ರು ಅವ್ರು ಅವನು ಒಪ್ಪಿಕೊಳ್ಳೋಕ್ಕಿಲ್ಲ. ಆ ಕಾರಣನೂ ವಿಚಾರ ಬರ್ತದೆ ನ್ಯಾಯಾಲಯಕ್ಕೆ ಮುಂದೆ ವಿಚಾರಣೆಗೆ. ಅಂದ್ರೆ ಈಗ ದರ್ಶನ್ ಹೇಳಿಕೆ ಪ್ರಕಾರ ನಾನೊಂದು 2 ಹೊಡೆದೆ, ನಾನು ಅಲ್ಲಿಂದ ಹೋದೆ, ನಾನು ಹೋದ ಮೇಲೆ ರೇಣುಕಾ ಸ್ವಾಮಿ ಸತ್ತೋಗಿರೋದು ಅಂದ್ರೆ ಅದು ಯಾವ ರೀತಿ ಸೆಕ್ಷನ್ ಬರುತ್ತೆ? ಸೆಕ್ಷನ್ 301 ಡೈರೆಕ್ಟ್ ಬರೋದಿಲ್ಲ. 301 1ಗೆ 301 ಸಾರಿ 304. ಈಗ ನೀವು ಹೇಳಿದ್ರಿ ಕ್ರಿಮಿನಲ್ 120B ಅಂದ್ರೆ ಕ್ರಿಮಿನಲ್ ಕಾನ್ಸ್ಪಿರಸಿ. ಹೌದು. ಇನ್ನೊಂದು 302 355 ಕಿಡ್ನಾಪ್, 355 ಎಸ್. ಮತ್ತೆ ಇನ್ನ 364 ಅಲ್ಲಿಂದ 364 ಕಿಡ್ನಾಪ್, 148 ಹಾಗೆ 149 ಇನ್ನೊಂದು ಚಿತ್ರದುರ್ಗದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅಂತ. 448 449 ಅಲ್ಲ ಟ್ರೆಸ್ಪಾಸ್. ಓಕೆ, ಟ್ರೆಸ್ಪಾಸ್ ಅಂದ್ರೆ ಬಲವಂತವಾಗಿ ಅವರ ಜಾಗದಿಂದ ಎತ್ಕೊಂಡು ಬರೋದಕ್ಕೆ ಅತಿಕ್ರಮ ಪ್ರವೇಶ ಅಂತಾರೆ ಕನ್ನಡದಲ್ಲಿ. ಟ್ರೆಸ್ಪಾಸ್ ಅವ್ರು ಹೇಳ್ಬೋದಲ್ಲ ಸರ್, ಈಗ ಬಲವಂತವಾಗಿ ನಾವು ಕರ್ಕೊಂಡ್ ಬಂದಿಲ್ಲ, ಅವನಿಗೆ ದರ್ಶನ ತೋರಿಸ್ತೀನಿ ಅಂತಾನೆ ಎವಿಡೆನ್ಸ್ ಮೇಡಮ್. ಅದು ನಾಳೆ ದಿವಸ ಟ್ರಯಲ್ ಬರಬೇಕಲ್ಲ. ಈಗ ನೀವು ಈಗಲೇ ಬಂದಿದ್ದೀರಲ್ಲ ಪೆರೋಲ್ಗೆ, ಇನ್ನ ಚಾರ್ಜ್ ಶೀಟ್ ಹಾಕ್ತಾ ಇದ್ದಾರೆ, ಅವೆಲ್ಲ ಪೆರೋಲ್ ಕೇಳ್ತಾ ಇದ್ದಾರೆ. ಅಲ್ಲ, ನಾವು ಕೇಳ್ತಾ ಇಲ್ಲ ಸರ್. ನೀವು ಅಲ್ಲ ಸರ್, ಈಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ, ದರ್ಶನ್ ಅಭಿಮಾನಿಗಳ ಆರ್ಭಟ ನೋಡ್ತಾ ಇದ್ದೀರಾ. ಹಂಗಾಗಿ ಅವ್ರಿಗೊಂದು ಕ್ಲಾರಿಫಿಕೇಶನ್ ಕೊಡೋಕೆ ಸರ್, ಸುಮ್ಮನೆ ಇರಿ ಬಾಯಿ ಮುಚ್ಕೊಂಡು, ಪೆರೋಲ್ ಮೇಲೆ ಬರೋದಕ್ಕೆ ಇನ್ನೂ ಸಾಕಷ್ಟು ವರ್ಷಗಳು ಬೇಕಾಗುತ್ತೆ ಅಂತ ಹೇಳಿ ಒಂದು ಕ್ಲಾರಿಫಿಕೇಶನ್ ಅಷ್ಟೇ. ಇವ್ರಿಗೆ ಯಾವ ಟೈಪ್ ಆಫ್ ಕನ್ವಿಕ್ಷನ್ ಆಗುತ್ತೆ ನೋಡ್ಕೊಂಡಿದ್ದೆ, ಅದ್ರ ಮೇಲೆ ಪೆರೋಲ್ ಕೊಡ್ತಾರೆ. ಯಾಕಂದ್ರೆ ಡೆಲ್ಲಿನಲ್ಲಿ ಒಂದು ಕೇಸ್ ಆಗಿರೋದ್ರೆ ಅದ್ರ ಸರ್ದಾರ್ ಇದು, ಅವನು ಪೆರೋಲ್ ಮೋರ್ ದ್ಯಾನ್ 70 days ಈಸ್ ಔಟ್ ಆಫ್ ದಿಸ್ ಥಿಂಗ್, ದೋ ಹಿ ವಾಸ್ ಕನ್ವಿಕ್ಟೆಡ್ ಫಾರ್ ಮರ್ಡರ್. ಹಾಗೆ ಇದ್ದವು ಅವನು ಹೊರಗಡೆ ಇದ್ದಾನೆ ಪೆರೋಲಲ್ಲಿ 70 days. ಅಲ್ಲಿ ಹೋಗೋದು ಅವನೆಲ್ಲ ಆರ್ಗನೈಸ್ ಮಾಡ್ತಾನೆ, ಏನು ಮ್ಯೂಸಿಕಲ್ ಆರ್ಗನೈಸೇಷನ್ ಅದು ಇದು ಎಲ್ಲ ಮಾಡ್ತಾ ಇದ್ದಾನೆ. ಇದರಲ್ಲೂ ಮಾಡ್ಬೋದು, ಹಾಗೇನಿಲ್ಲ. ಕೊಡ್ತಾರೆ ಗೌರ್ಮೆಂಟು, ಅಂಡ್ ಇಟ್ ಇಸ್ ದ ಪೊಲಿಟಿಕಲ್ ದಿಸ್ ಇನ್ಫ್ಲೂಯೆನ್ಸ್ ದಟ್ ಹಿ ಕಮಾಂಡ್ಸ್ ದರ್ಶನ್ ವಿಲ್ ಗಿವ್ ಯು ಪೆರೋಲ್, ದಿಸ್ ಇಸ್ ನೋ ಡೌಟ್. ಬಿಕಾಸ್ ದ ಹೋಮ್ ಸೆಕ್ರೆಟರಿ ಅವರು ಇವರು ಇದು ಮಾಡಬೇಕು, ಅಪ್ರೂವಲ್ ಮಾಡಬೇಕು. ಅಪ್ರೂವಲ್ ಆಯಿತು ಅಂದರೆ he will get this thing parole for how many days. ಅವನು ಏನನ್ನ ಇವ್ರಿಗೆ ಕನ್ವಿಕ್ಷನ್ ಆಗೋಗ್ಬಿಟ್ರೆ, ಫಾರ್ ಎಕ್ಸಾಂಪಲ್ ಕನ್ವಿಕ್ಷನ್ ಫಾರ್ 10 years ಏನಾರ ಆಯಿತು ಅಂತ ಹೇಳಿದ್ರೆ, ವಿಲ್ ಗೆಟ್ ದ ಪೇರಲ್ 70 days and 80 days. ಅದು 80 days ಆದ್ಮೇಲೆ he will come back. Another after 8 days he will once again submit an application for parole further. ಕೊಡ್ತಾ ಇರ್ತಾರೆ, ಗೌರ್ಮೆಂಟ್ ಕೊಡ್ತಾ ಇರುತ್ತೆ, ಸರ್ಕಾರ. ಪೆರೋಲ್ ಅನ್ನೋದು ಎಲ್ಲ ಆರೋಪಿಗಳಿಗೆ ಇರುತ್ತಾ ಸರ್, ಅಥವಾ ಸ್ಪೆಷಲ್ ಆಗಿ ಏನಾದರೂ ಅಂಥವ್ರಿಗೆ ಅಷ್ಟೇನೇನ? ಎಲ್ಲ ಆರೋಪಿಗಳು ಕ್ಲೈಮ್ ಮಾಡಬಹುದು. ಆದರೆ ನಾನು ಹೇಳ್ದೇನೆ ಈಗಾಗಲೇ, ಪೆರೋಲ್ ಕಳಿಸಿದಾಗ ಇವರಿಗೆ ಜೈಲ್ ಅಥಾರಿಟಿಗಳು ಆ ಜ್ಯೂರಿಸ್ಡಿಕ್ಷನಲ್ ಪೊಲೀಸ್ ಅವ್ರನ್ನ ಕನ್ಸಲ್ಟ್ ಮಾಡ್ತಾರೆ, ಹೇಗೆ ಏನು ಅಂತೆಲ್ಲ ಹೇಳಿ ಆ ಒಪಿನಿಯನ್ ತಗೊಂಡು ಪ್ಲಸ್
ಈ ನಡೆದ ಘಟನೆ ಇದೆಯಲ್ಲ ಅದು ಎರಡನ್ನೂ ಗಣನೆ ತಗೊಂಡು ಮತ್ತೆ ಇತ್ಯರ್ಥ ಮಾಡೋದಕ್ಕೆ ಅಧಿಕಾರ ಇದೆ ಜೈಲ್ ಅಥಾರಿಟಿಗೆ. ಎಲ್ಲ ಆರೋಪಿಗಳು ಟ್ರೈ ಮಾಡ್ಬೋದು. ಅವ್ರಿಗೇನು ಇಂಥವ್ರು ಮಾಡೋಕ್ಕಾಗಲ್ಲ ಅಂತ ಏನು ಕಾನೂನಲ್ಲಿ ನಿಬಂಧನೆ ಇಲ್ಲ. ಮತ್ತೆ ಇವತ್ತು ಫಾಸ್ಟ್ ಟ್ರ್ಯಾಕ್ ಬಗ್ಗೆ ಚರ್ಚೆ ಆಯ್ತು ಸರ್. ಪರಮೇಶ್ವರ್ ಅವರು ಹೇಳಿದ್ರು ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಕೊಡೋ ಚಾನ್ಸಸ್ ಇದೆ ಅಂತ. ಅಂದ್ರೆ ಅಲ್ಲಿ ಯಾವ ರೀತಿ ತನಿಖೆ ಆಗುತ್ತೆ ಅಂತ? ಅಂದ್ರೆ ಎಕ್ಸ್ಕ್ಲೂಸಿವ್ ಇದೇ ಕೇಸ್ಗಳನ್ನು ಕೊಟ್ಟಿರ್ತಾರೆ. ಓಕೆ, ಕೊಟ್ಟು ಇದನ್ನೇ ಇತ್ಯರ್ಥ ಮಾಡಿಕೊಳ್ಬೇಕು ಅಂತ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ. ಆವಾಗ ಅವ್ರು ಏನು ಮಾಡ್ತಾರೆ, ಸಾಕ್ಷಿಗಳು ಏನೆಲ್ಲಿದೆ ಕೇಸ್ಗಳನ್ನು ತಗೊಂಡು ಅವರು ಚಾರ್ಜ್ ಫ್ರೇಮ್ ಮಾಡ್ತಾರೆ. ಈಗ ಚಾರ್ಜ್ ಶೀಟ್ ಫೈಲ್ ಆಗಿದೆ, ಸತ್ರ ನ್ಯಾಯಾಲಯ ಅಂದರೆ ಸೆಷನ್ಸ್ ನ್ಯಾಯಾಲಯಕ್ಕೆ ಅಲ್ಲಿಗೆ ಬಂದಾಗ ಲಾಯರ್ಗಳ ವಾದ ಕೇಳ್ತಾರೆ. ಇದು ಇಷ್ಟು ಆರೋಪಿಗಳಲ್ಲಿ 15 ಆರೋಪಿಗಳಲ್ಲಿ ಎಲ್ರಿಗೂ ಈ ಮರ್ಡರ್ ಕೇಸ್ ಬರ್ತದ ಅಥವಾ ಬೇರೆ ಬೇರೆ ಬರ್ತದ ಅಂತ ವಿಚಾರ. ಎರಡನೇದು, ನಾನು ಈಗಾಗಲೇ ಹೇಳಿದಾಗೆ ಪೊಲೀಸ್ನವರು ಈಗಾಗಲೇ ಈ ಸ್ವಯಂ ಹೇಳಿಕೆ 164 ಕೆಳಗಡೆ ತಗೊಂಡಿದ್ದಾರೆ. ಕೆಲವರನ್ನ ಸಾಕ್ಷಿಯಾಗಿಯೂ ಅದನ್ನು ತಗೊಳ್ಳೋ ಸಾಧ್ಯತೆಯೂ ಇದೆ. ಅಷ್ಟನ್ನು ಕೇಳಿ ವಾದ ಕೇಳಿ ಮತ್ತೆ ಚಾರ್ಜ್ ಫ್ರೇಮ್ ಮಾಡ್ತಾರೆ. ಚಾರ್ಜ್ ಫ್ರೇಮ್ ಮಾಡೋದಂದ್ರೆ, ನೋಡಪ್ಪ ನಿನ್ನ ಮೇಲೆ ಈ ಥರದ ಆರೋಪ ಇದೆ, ಏನು ಹೇಳ್ತೀಯ ಅಂತ ಕೇಳ್ತಾರೆ. ಆ ವಾಸ್ತವವಾಗಿ ಅವರು ಸುಳ್ಳು ಅಂತ ಹೇಳ್ತಾರೆ. ನಿಜ ಅಂದರೆ ಶಿಕ್ಷೆ ಕೊಡಬಹುದು, ಆದರೆ ಮರ್ಡರ್ ಕೇಸ್ ಶಿಕ್ಷೆ ಕೊಡಕ್ಕೂ ನಿಜ ಅಂತ ಒಪ್ಪಿಕೊಂಡ್ರೂ ಕೊಡಕೂಡದು ಅಂತ ಕಾನೂನಿದೆ. ಅದು ನಮ್ಗೆ ಹೈಕೋರ್ಟಲ್ಲಿ ಅದನ್ನ ಡಿಸಿಷನ್ ಆಗಿ ಆ ರೀತಿ, ಯಾಕಂದ್ರೆ ನಾನೇ ಕೊಲೆ ಮಾಡಿದ್ದೀನಿ ಅಂತ ಎಷ್ಟೋ ಜನ ಬಂದು ನ್ಯಾಯಾಲಯದಲ್ಲಿ ಮುಂದೆ ಜಡ್ಜ್ ಮುಂದ್ಗಡೆ ಚಾರ್ಜ್ ಫ್ರೇಮ್ ಮಾಡುವಾಗ ಅದಕ್ಕೆ ಅವ್ರ ಮೇಲೆ ತಗೊಂಡು ಮತ್ತೆ ಆ ಕೇಸ್ಗಳನ್ನು ಸಾಕ್ಷಿಗಳ ಮುಖಾಂತರ PW ಅದು ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಕೇಳ್ತಾರೆ. ಕೇಳ್ಬಿಟ್ಟು ಸಾಕ್ಷಿಗಳು ಲಿಸ್ಟ್ ಕೊಡಿ, ಈ ಲಿಸ್ಟಲ್ಲಿ ಎಷ್ಟು ಸಾಕ್ಷಿಗಳನ್ನು ನೀವು ಎಕ್ಸಾಮ್ ಮಾಡ್ತೀರಿ, ಯಾರ್ಯಾರನ್ನ ಅಂತೇಳಿ ಕೊಡಿ ಅಂತ. ಅದಕ್ಕೆ CW ಅಂತಾರೆ. ಯಾರು ಈಗ ವಿಟ್ನೆಸ್ಗಳಂದರೆ, ಈಗ ಒಂದು 100 ಜನ ಸಾಕ್ಷಿಗಳಿದ್ದರೆ 1ರಿಂದ 18, 20, 25, 30 ಇಷ್ಟು ಸಾಕ್ಷಿಗಳನ್ನು ನಾವು ಎಕ್ಸಾಮ್ ಮಾಡ್ತೇವೆ ಅಂತ ಅವರು ಕೊಡ್ತಾರೆ. ಕೊಟ್ಟ ಆದಮೇಲೆಯಿಂದ ಅವರಿಗೆ ದಿನಕ್ಕೊಂದು 3 ಜನ 2 ಜನ 3 ಜನ ನೋಡಿಕೊಂಡು ತ್ವರಿತ ನ್ಯಾಯಾಲಯ ಅಂದರೆ ಈ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಹೇಳ್ತಾರಲ್ಲ, ಅವರ ಮುಂದೆ ಹಾಕಿ ಅದನ್ನು ಎಕ್ಸಾಮ್ ಮಾಡಿ ಇತ್ಯರ್ಥ ಮಾಡ್ತಾರೆ. ಖಂಡಿತ. ಉಮೇಶ್ ಸರ್, ಕೊನೆಯದಾಗಿ ಈ ಕೇಸ್ನ ಕಳೆದ 3 ತಿಂಗಳಿನಿಂದ ನೀವು ಕೂಡ ನೋಡ್ತಾ ಇದ್ದೀರಾ, ನಾವು ಕೂಡ ಹೇಳ್ತಾ ಇದ್ದೀವಿ, ಈ ಕೊನೆಯದಾಗಿ ಏನು ಶಿಕ್ಷೆ ಪ್ರಕಟ ಆಗಬಹುದು ಅಂತ ಸರ್? ಯಾಕಂದರೆ ಈ ರೀತಿ ಕೇಸಸ್ಗಳು ಬಹಳಷ್ಟು ನೋಡಿದ್ದೀರಾ, ಹಾಗಾಗಿ ಈ ಸೆಕ್ಷನ್ಗಳನ್ನು ಹಾಕಿದ್ದಾರೆ, ಅದೆಲ್ಲವೂ ಕೂಡ ಅನ್ವಯ ಆಗುತ್ತಾ ಏನಂತ ಸರ್? ಸಾಬೀತಾದಲ್ಲಿ ಒಂದೇನಾಗುತ್ತೆ ನೋಡಿ, ನಾವು ಬಹಳ ಪ್ರಿಮೆಚ್ಯೂರ್ ಇವಾಗ, ಇನ್ನೂ ಕಮಿಟಲ್ ಆಗಿಲ್ಲ, ಇನ್ನು ಸೆಷನ್ಸ್ ಕೋರ್ಟ್ಗೆ ಬಂದಿಲ್ಲ ಕೇಸು, ಇನ್ನು ಚಾರ್ಜ್ ಫ್ರೇಮ್ ಆಗಬೇಕು, ಬಹಳ ಟೈಮ್ ತಗೊಳುತ್ತೆ. ಆಮೇಲೆ ಏನಾಗುತ್ತೆ, ಈಗಲೇ ಪೆರೋಲ್ ಅಂತ ಅಂದ್ರೆ ಆಗ್ಲೇನೆ ಫ್ಯಾನ್ಗಳೇನು ತೀರ್ಮಾನ ಮಾಡ್ಕೊಂಡ್ಬಿಟ್ಟಿದಾರ ಸಜಾ ಆಗೋಗ್ಬಿಡ್ತು ಅಂತ. ಸಜಾ ಆದ್ಮೇಲೆ ಇಷ್ಟ ಬಂದಂಗೆ ಏನ್ ಬೇಕು ಅದನ್ನೇ ಹೇಳ್ತಾ ಇದಾರೆ ಬಿಡಿ ಸರ್. ಅಲ್ಲ, ನಾವು ಈ ತರ ಬಾಲಿಸುವಾಗ ಪಾಪ ಅವ್ರಿಗೆಲ್ಲ ಕಾನೂನುಗಳು ಗೊತ್ತಿಲ್ದವ್ರಿಗೆ ಹೇಳ್ಕೊಂಡು ಕೂತ್ಕೊಳ್ಳೋಕ್ ಆಗೋದಿಲ್ಲ. ಅವ್ರು ಏನೇನೋ ಬಾಯಿ ಬಂದಿದ್ದೆಲ್ಲ ಹೇಳ್ತಾ ಇರ್ತಾರೆ, ಕೇಳ್ತಾ ಇರ್ತಾರೆ. ಪೆರೋಲ್ ಒಬ್ಬ ಜ್ಯೂರಿಸ್ಡಿಕ್ಷನಲ್ ಆಫೀಸರ್ ಹತ್ರ ಹೋದಾಗ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ತದೆ, ಅವ್ನು ಕೊಡ್ಬೇಕಾ ಬೇಡವಾ ಅಂತ ಜೈಲಿಂದ ಬರುತ್ತೆ ನಮ್ಗೆ ಲೆಟ್ರು. ಇವ್ನು ಈ ಕಾರಣಕ್ಕೋಸ್ಕರ ಪೆರೋಲ್ ಬಂದ್ರೆ ಮತ್ತೆ ಇನ್ನೊಂದ್ಸರಿ ಏನಾದ್ರು ಶೆಡ್ಗೆ ಯಾರಿಗಾರ ಸೇರ್ಸಿಗಿಸ್ಬಿಡ್ತಾರ, ಆಮೇಲೆ ಯಾವ ಕಾರಣಕ್ಕೂ ಬಿಡಬೇಡಿ ಅಂತ ನಾವು ಬರಿತೀವಿ, ಬಹಳ ಸ್ಟ್ರಾಂಗ್ ರೀಸನ್ ಕೊಟ್ಟು. ಆಮೇಲೆ ಕಾರಣನೂ ಕೇಳ್ತೀವಿ. ಆಮೇಲೆ ಎಷ್ಟೋ ಪೆರೋಲ್ಗಳು ಬಂದವ್ರಲ್ಲಿ ನಾವು 80% ಪೆರೋಲ್ಗಳು ಕೊಡಬೇಡಿ ಅಂತಾನೆ ಹೇಳಿ ಪೆರೋಲ್ಗಳು ಕ್ಯಾನ್ಸಲ್ ಮಾಡಿಸ್ಬಿಡ್ತೀವಿ. ಹಂಗೆ ಅತ್ತೆ ಮನೆ ಎಲ್ಲ ಪೆರೋಲ್ ಅಂತಂದ್ರೆ ಯಾರು ಹಿಡ್ಕೊಂಡು ಆಚೆ ಬಂದ್ಬಿಡಕ್ ಆಗುದಿಲ್ಲ. ಸೋ ಮೆನಿ ಪ್ರೊಸೀಜರ್ಸ್ ಬಿಹೈಂಡ್ ಆಫ್ ಇಟ್. ಆ ಕಾರಣಕ್ಕೋಸ್ಕರನೇ ನಾವುಗಳು ಈ ಕೇಸಲ್ಲಿ ಹೇಳಿದ್ರು ಸಾಹೇಬ್ರು, ಇದು ಪ್ರಪ್ರಥಮವಾಗಿ ಸೆಷನ್ಸ್ ಕೋರ್ಟ್ಗೆ ಬಂದ ತಕ್ಷಣನೇ ಪ್ರಾರಂಭ ಆಗುವಂಥದ್ದೇ ಇದು ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಏನು ಸಾಹೇಬ್ರು ಹೇಳಿದ್ರಲ್ಲ, ಅದರಲ್ಲಿಂದನೇ ಇವ್ರು ಬೇಲಕ್ಕೆ ಪ್ರಾರಂಭ ಮಾಡ್ತಾರೆ. 302ಗೆ ಹೋಗಲ್ರಿ ಇವರು. ಈಗ ಇರ್ತಕ್ಕಂಥ ಏನು ನಮಗೆ ಪ್ರಿಮಾಫಿಸಿ ಎವಿಡೆನ್ಸ್ಗಳು ನಾವೇನು ಕಾಣಿಸ್ತಾ ಇದ್ದಾವೋ ಅದರಲ್ಲಿ ಈ ಕಲ್ಪಬಲ್ ಹೋಮಿಸೈಡ್ಗೆ ಹೋಗ್ತಾರೆ ಅವರು, ಮರ್ಡರ್ಗೆ ಹೋಗಲ್ರ ಅವರು. ಮಾಡೇ ಇಲ್ಲ, ಅವ್ರು ಹೇಳಲೇ ಇಲ್ಲ, ಪ್ರೂವ್ನೇ ಆಗಲಿಲ್ಲ, ನೀವೇನ್ರಿ ಯಾರು ಹೊಡೆದವ್ರೇನೋದು ಎಲ್ಲಿದೆ ಹೇಳಿ. ಬಹಳ ಕಷ್ಟ. ಇಟ್ ಈಸ್ ವೆರಿ ಡಿಫಿಕಲ್ಟಿ ಟು ನಾವು ಇಂಥವ್ರನ್ನ ಇಷ್ಟು ಜನ ಅಕ್ಯೂಡ್ಗಳು ಇರ್ತಕ್ಕಂಥವ್ರನ್ನ ಶಿಕ್ಷೆ ತಗೊಳ್ಳೋದು. ಇಟ್ ಈಸ್ ನಾಟ್ ಸೋ ಈಸಿ. 5 ಜನ ಅಕ್ಯೂಡ್ ಇದ್ಬಿಟ್ರೆ ನಮ್ಗೆ ತಲೆ ಕೆಟ್ಟೋಗ್ಬಿಡ್ತಿತ್ತು. ಅವ್ರನ್ನ ಒಬ್ರಿಗೊಬ್ರಿಗೆ ಜೋಡಿಸಿ ಅವ್ರ ಶಿಕ್ಷೆ ತಗೊಳ್ಳೋದು 17 ಜನ ತಗೊಬಿಡುವಂತದ್ದು ಇದೆಯಲ್ಲ, ಇದೇನು ರೆಕಾರ್ಡ್ ಆಗ್ಬಿಡುತ್ತೆ. ನನ್ನ ಲೆಕ್ಕದಲ್ಲಿ ಏನಾದ್ರು ಎಲ್ಲ ಕ್ರಿಮಿನಲ್ ಲಾ ಜರ್ನಲ್ ಇದೇನಾದ್ರು ಶಿಕ್ಷೆ ಇದೆಲ್ಲ ಬಹಳ ಚಾಲೆಂಜ್ ಕೇಸ್ ಇದೆ. ಆಕ್ಚುಲಿ ನಾವು ಬಹಳ ಈಗರ್ ಟು ಸಿ. ನೋಡೋಣ ಉಮೇಶ್ ಸರ್ ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದನ್ನ ಕಾದ್ ನೋಡೋಣ. ಸರ್, ಕೊನೆಯದಾಗಿ ಏನು ಹೇಳ್ತೀರಾ ಸರ್ ಈ ಕೇಸ್? ಕೊನೆಯದಾಗಿ ಮೇಡಮ್, ಇದು ಕನ್ವಿಕ್ಷನ್ ಕೇಸ್. ಇದು ಮಾತೇ ಇಲ್ಲ, ಇದು ಅಕ್ವಿಟಲ್ ಕೇಸ್ ಅಂತಲ್ಲ, ಇಟ್ಸ್ ಅ ಕನ್ವಿಕ್ಷನ್ ಕೇಸ್. ಯಾಕಂದ್ರೆ ದೇರ್ ಆರ್ ಮೋರ್ ದನ್ 14-15 ಇವರು ಇದ್ದಾರೆ. ಯಾರು 164 ಸ್ಟೇಟ್ಮೆಂಟ್ ಆದವರು ಇದ್ದಾರೆ, ಅಕ್ಯೂಸ್ರೇ ಇದ್ದಾರೆ, ಮತ್ತೆ ವಿಟ್ನೆಸಸ್ ಎಲ್ಲ ಇದ್ದಾರೆ. ಅದು ಡಾಕ್ಯುಮೆಂಟ್ಸ್ ಎಲ್ಲ ಬೋತ್ ಡಾಕ್ಯುಮೆಂಟ್ಸ್ ಲೈಕ್ ದಿ ಮೆಟೀರಿಯಲ್ ಡಾಕ್ಯುಮೆಂಟ್ಸು, ಡಿಜಿಟಲ್ ಡಾಕ್ಯುಮೆಂಟ್ಸ್ ಇವೆಲ್ಲ ಇರೋದ್ರಿಂದ, and we can expect as a retired police officer, we can expect that the case is going to be convicted ಅಂತ ಹೇಳಿದ್ರು. ನಮಗೆಲ್ಲ ಕನ್ವಿಕ್ಷನ್ ಆಗ್ಬೇಕು ಅಂತಾನೆ ಹೇಳೋದು ನಾವು. ಏನಪ್ಪಾ ಹೀರೋ ಉಮೇಶ್ ಹೇಳ್ಬಿಡ್ತಿಲ್ಲ.
ಸರ್ ಸತ್ಯ ಯಾರು we are all conviction retired ಆಗಿಲ್ಲ police ಅಂದ್ರೆ officers, ಸರ್ ಅದು we want that this case could be convicted. ಖಂಡಿತ ಈ ಶುಡ್ ಬಿ ಕನ್ವಿಕ್ಟೆಡ್ ನಾವು ಹಾಗೇನೆ ಹೇಳೋದು. ಅದು ಅಫೆನ್ಸ್ ಆಗಿದೆ, ಒಬ್ಬ ಸತ್ತಿದ್ದಾನೆ, ಹೌದು ಬರೀ ಸತ್ತಿದ್ದಲ್ಲ, ಕೊಲೆ ಆಗಿದೆ. ಹೌದು. ಕೊಲೆಯಾದ ಕಾರಣದಲ್ಲಿ ಈಗ ಪೊಲೀಸ್ನವರು ಎಲ್ಲರೂ ಅಷ್ಟೇ ಉದ್ದೇಶಪೂರ್ವಕವಾಗಿ ಇಂಥವರಿಗೆ ಶಿಕ್ಷೆ ಕೊಡಲೇಬೇಕು ಅಂತ ಹೇಳ್ತಿದ್ದಾರೆ. ವಿಚಾರಣೆ ಮೇಲೆ ಅದು ಹೊಂದ್ಕೊಂಡು ಹೋಗ್ತದೆ ಎಷ್ಟು ಮಟ್ಟಿಗೆ ನೋಡೋಣ ಸರ್. ಏನು ಶಿಕ್ಷೆ ಕೊಡಬಹುದು ಅಂತೇಳಿ ವಿಚಾರಣೆಯಲ್ಲಿ ತೀರ್ಮಾನ. ಖಂಡಿತ ಥ್ಯಾಂಕ್ ಯು ಸರ್. ನಾಣಯ್ಯ ಸರ್ ಥ್ಯಾಂಕ್ ಯು. ಸಂಗ್ರಾಮ್ ಸಿಂಗ್ ಸರ್ ನಿಮಗೂ Thank ಕೂಡ you, ಥ್ಯಾಂಕ್ ಯು. ಉಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ Thank you, ಜಾಯ್ನ್ thank you. ಆಗಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಒಟ್ಟಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 3991 ಪುಟಗಳ ಚಾರ್ಜ್ ಶೀಟ್ ಆಗಿದೆ. ಒಂದಷ್ಟು ಸೆಕ್ಷನ್ಗಳು ಕೂಡ ದಾಖಲಾಗಿದೆ. ಮುಂದೆ ಇದು ಕೋರ್ಟಲ್ಲಿ ಯಾವ ರೀತಿ ಕೇಸ್ ಟರ್ನ್ ಆಗುತ್ತೆ, ದರ್ಶನ್ಗೆ ಬೇಲ್ ಸಿಗುತ್ತಾ, ಶಿಕ್ಷೆ ಪ್ರಕಟ ಆದರೆ ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ, ಎಲ್ಲವನ್ನ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗತ್ತೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್ ಡಿಬೇಟ್. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.